ಮನೆಯವ್ರಿಗೆ ಹಿಂಗೆ ಆಗೈತೆ ನ್ಯಾಯ ಕೊಡಿಸಿ ಮನೆಯವ್ರಿಗೆ ಹಿಂಗೆ ಆಗೈತೆ ನ್ಯಾಯ ಕೊಡಿಸಿ ನಾನು ಪ್ರೆಗ್ನೆಂಟ್ ಅಷ್ಟೇ ಆಗೈತಿ ನ್ಯಾಯ ಕೊಡಿಸಿ ನಾನು ಪ್ರೆಗ್ನೆಂಟ್ ಇದ್ದೇನೆ ಹಿಂಗೆ ಮಾಡು ಆಗಬಾರ್ದಿತ್ತು. 1 ವರ್ಷ ಆಗೈತಿ ಮದುವೆ ಆಗಿ. ದರ್ಶನ್ ಅವರು ಈ ರೀತಿ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಅದಕ್ಕೆ ಏನು ಹೇಳ್ತೀರಿ ಮೇಡಮ್? ಸರ್ ದಯಮಾಡಿ ಅವ್ರು ಮಾತಾಡುವಂಥ ಸ್ಥಿತಿಯಲ್ಲಿಲ್ಲ. ತಮ್ಮೆಲ್ಲರ ರಿಕ್ವೆಸ್ಟ್ ಮೇರೆಗೆ ಅವ್ರು ಕಳ್ಕೊಂಡ್ಬಿಟ್ಟು ಅವ್ರ ಮನಸ್ಸಲ್ಲಿರ್ತಕ್ಕಂಥ ಮನದಾಳವನ್ನು ಹೇಳ್ತಿದ್ದಾರೆ. ಅಷ್ಟಕ್ಕೆ ಇದನ್ನ ಮಾಡಿ ಮುಂದೆ ಇದನ್ನ ಮಾಡ್ತಾರೆ ದಯಮಾಡಿ. ನ್ಯಾಯ ಒಂದು ಕೊಡು. ಮದುವೆಗೆ 1 ವರ್ಷ ಆಗೈತೆ ನನಗೆ ಹಿಂಗೆ ಆಗ್ಬಾರ್ದಿತ್ತು. ನನ್ನ ಗಂಡ ಹೋಗ್ಬೇಕಾದ್ರೆ ಏನೋ ಹೇಳಾಗುತ್ತೆ ಎಲ್ಲಿ ಹೋಗ್ತೇವೆ ಅಂತ ತಾಯಿ ಬೇರೆ ಆಗ್ತದೆ ನಿಂಗಾದ್ರೆ ಹೆಂಗ್ ಮಾಡೋಣ ಅಲ್ಲ, ಅವತ್ತು ಹೋಗ್ಬೇಕಂದ್ರೆ ಏನಾರು ಹೇಳಿದ್ರಮ್ಮ ಎಲ್ಲಿ ಹೋಗ್ತೇನೆ ಅಂತ? ಹಿಂಗೆ ಯಾರಿಗೂ ಆಗ್ಬಾರ್ದು. ಕೊನೆದಾಗ ಯಾವಾಗ ಫೋನ್ ಮಾಡಿದ್ರು? ಮಧ್ಯಾಹ್ನ ಮಾಡಿದ್ರಿ ರೀ, ಆಮೇಲೆ ನಮ್ಮ ಅತ್ತಿಗೆ ತಿಳಿಸಿದ್ರಿ. ಥ್ಯಾಂಕ್ ಯು ಸರ್. ಅಲ್ಲ, ಬೆಂಗಳೂರು ಹೋಗ್ತೇನೆ ಅಂತ ಏನಾದ್ರು ಫೋನ್ ಮಾಡಿದ್ರು? ಏನು ಹೇಳಿಲ್ಲ, ಆ ಮಾಹಿತಿ ಏನು ಗೊತ್ತಿಲ್ಲ. ಓಕೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಒಂದು ನಿಮಿಷ ಮೇಡಮ್, ಫಿಲಿಂ ಸ್ಟಾರ್ ದರ್ಶನ್ ಅವರು ಮರ್ಡರ್ ಮಾಡಿಸಿದ್ದಾರೆ ಅನ್ನೋ ಮಾಹಿತಿ ಇದೆ. ಅವ್ರನ್ನ ಅರೆಸ್ಟ್ ಕೂಡ ಮಾಡಿದ್ದಾರೆ. ಏನು ಹೇಳ್ತೀರಾ ಮೇಡಮ್? ಅವರು ಅಭಿಮಾನಿ ಆಗಿದ್ರ ಅಥವಾ ಹೆಂಗೆ? ಅಭಿಮಾನಿ ಏನಾಗಿದ್ದಿಲ್ಲ. ಈ ದರ್ಶನ್ ಮೇಲೆ ಆರೋಪ ಬಂದಿದೆ ಮೇಡಮ್, ಏನಂತೀರಾ ಅಂತ ಹೇಳಿ? ಜನ ಇದ್ದಾರೆ, ಅವ್ರು ಸ್ಟಾರ್ ಇದ್ದಾರೆ, ಹಂಗಾಗಿ ನ್ಯಾಯ ಬೇಕ್ರಿ ನನಗೆ. ಸ್ಟಾರ್ ಆಗಲಿ ಯಾರಾದ್ರು ನನ್ನ ಜೀವ ನನ್ನ ಗಂಡ ಅಲ್ರಿ, ನನ್ನ ಪಾಪು ಪ್ರೆಗ್ನೆಂಟ್ ಇದೆ, ನನ್ನ ಜೀವ ನೋಡ್ಕೋಬೇಕು. ಮುಂದೆ ಜೀವನ ಹೆಂಗ್ ಮಾಡೋದಲ್ರಿ? ಬೇರೆಯವ್ರು ಬರ್ತಾರ, ಈಗ ಮಗು ಬೇರೆ ಐತಿ, ಜೀವ ಯಾಕೆ ತೊಂದ್ರೆ ಮಾಡ್ಬೇಕಿತ್ತು? ವಾರ್ನಿಂಗ್ ಮಾಡಿಬಿಟ್ಟಿದ್ರೆ ತಿಳಿಸಿ ಹೇಳ್ಬೋದಿತ್ತು ಅಂತ.